ಈ ಹೊಸ ವರ್ಷ ಸಂದರ್ಭದಲ್ಲೇ ನಮ್ಮ ಮೋದಿಯವ್ರ ಸರ್ಕಾರ ಆಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು ಯೋಚಿಸ್ಬೇಕಾಗ್ಯದ. ಸುಮ್ಮನೆ ನಾವು ಜಗತ್ತಿನ ಶ್ರೀಮಂತರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವು $4.18 ಟ್ರಿಲಿಯನ್ ಗಳಿಸ್ತೀವಿ, ಅಷ್ಟು ಕೂಡಿದ್ರೆ ನಮ್ದು ಹೇಳ್ಬೋದು ವಿನಃ ಅದು ಕೆಲವು ಜನರು ಕಾರ್ಪೊರೇಟ್ಗಳದ್ದು, ಅದ್ರ ಜೊತೆಗೆ ನಮ್ಮ ಸರ್ಕಾರಿ ಉದ್ಯೋಗದಾರರು ಅತಿ ಬುದ್ಧಿವಂತರು ಇಡೀ ದೇಶದ್ದಲ್ಲ. ಇವತ್ತು ನಿಜವಾಗಿ ನಾವು ವಿಚಾರ ಮಾಡುವಂಥದ್ದು ಚೈನಾ ಎಲ್ಲರಿಗೂ ಉದ್ಯೋಗ ಒದಗಿಸ್ಯದ. ಇವತ್ತು ಅದರದ್ದು ಇದು ಎಷ್ಟು GDP ಎಷ್ಟು ಗೊತ್ತಾನ? $18 ಟ್ರಿಲಿಯನ್. $18 ಟ್ರಿಲಿಯನ್. ನಮ್ಮದು ಎಷ್ಟದ? $4.18 ಟ್ರಿಲಿಯನ್. 4 17. ಅಮೇರಿಕದ ಎಷ್ಟದು? US $22 ಟ್ರಿಲಿಯನ್. $22 ಟ್ರಿಲಿಯನ್. ನಾವು ಎಂದಾದರೂ ಚೈನಾ ಮತ್ತು ಅಮೇರಿಕೆಯ ಮಟ್ಟಕ್ಕೆ GDP ಮಾಡ್ಕೊಳ್ಳೋಕ್ಕೆ ಸಾಧ್ಯದನಾ? ಸಾಧ್ಯತೆ ಇಲ್ಲ ಅಂತಲ್ಲ. ಎಲ್ಲರಿಗೂ ಉದ್ಯೋಗ ಸಿಕ್ಕಾಗ, ಸಮಾನವಾಗಿ ದುಡಿಯೋ ಅವಕಾಶ ಸಿಕ್ಕಾಗ ನಾವು ಸಾಧಿಸ್ಬೋದೇನೋ. ಅದರ ದಿಶೆ ನಮ್ಮ ಪ್ಲ್ಯಾನ್ಸ್ ಇಲ್ಲ. ನಮ್ಮ ಪ್ಲ್ಯಾನ್ ಇದ್ದರೂ ಏನಿದ್ರು ಇವತ್ತು ಮೋದಿಯವ್ರದ್ದು ಕಾರ್ಪೊರೇಟ್ಗಳನ್ನು ಬೆಳೆಸೋದು, ಅವರದ್ದು ಪಾರ್ಟಿ ಫಂಡ್ ತೊಗೊಳ್ಳೋದು, ಆರಿಸಿ ಬರೋದು, ಅಧಿಕಾರ ಹಿಡಿದು ಘೋಷಣೆ ಮಾಡ್ತಾ ಹೋಗೋದು. GDP ನಾವು ಮುಂದೆ ಆಗಿದ್ದೀವಿ ಅಂತೇಳಿ ಇಡೀ ದೇಶ ಅಂತಲ್ಲ, ಕೆಲವು ಜನ ಇದು ಸುಳ್ಳು ಅಂತ ಅನಿಸ್ತದೆ. ನಿಮಗೆ ಸುಳ್ಳಾದರೂ ಪರೀಕ್ಷೆ ಮಾಡಿ, ಹೇಳಿದ ಸುಳ್ಳದನೋ ಸತ್ಯದನೋ ಪರೀಕ್ಷೆ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸ್ತಾ ಇದೆ. ಆದರೂ ಹೊಸ ವರ್ಷದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು, ನಿರುದ್ಯೋಗ ಓಡಿ ಹೋಗುವಂಥದ್ದು, ಜೊತೆಗೆ ಹಸಿವಿನ ಸಂಕಟ ದೂರ ಆಗುವಂಥದ್ದು, ಸ್ವಚ್ಛ ನೀರು ಮತ್ತು ಆರೋಗ್ಯ, ಎಲ್ಲರಿಗೂ ಫ್ರೀ ಶಿಕ್ಷಣ ಸಿಗುವಂಥದ್ದು. ಆದರೆ ನಮ್ಮಷ್ಟು ಸಂತೋಷಪಡೋರು ಯಾರಿದ್ದಾರೆ? ಆದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲ. ಆ ದಿಶೆಯಲ್ಲೇ ನಮ್ಮ ಕಾರ್ಪೊರೇಟ್ಗಳು ಮುಂದುವರೆದ್ರೂ ನಾವಲ್ಲ, ಇನ್ನೂ 90% ಜನ ನಾವು ಒದ್ದಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.